ಇವತ್ತಿನ ವಿಡಿಯೋದಲ್ಲಿ ನಾನೊಂದು ವಿಚಿತ್ರವಾಗಿರುವ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇರುವೆ. ಆ ವಿಚಿತ್ರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಅಂಡ್ ಅಬ್ಯೂಸಿವ್ ಪೇರೆಂಟ್ಸ್. ಈ ಪ್ರಶ್ನೆಯನ್ನ ಸೂಪರ್ ಗಾಯ್ ಅವರು ಕೇಳಿದ್ದಾರೆ. ಆಕ್ಚುಲಿ ನಾನು ಈ ಟಾಪಿಕ್ನ ಮೇಲೆ ಜೀವನದಲ್ಲಿ ಯಾವತ್ತೂ ಕೂಡ ಮಾತನಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಯಾಕಪ್ಪ ಅಂತಂದ್ರೆ ನಾನು ಕೂಡ ಒಂದು ಟಾಕ್ಸಿಕ್ ಆಗಿರುವ ಮತ್ತೆ ಅಬ್ಯೂಸಿವ್ ಆಗಿರುವ ಫ್ಯಾಮಿಲಿಯನ್ನ, ರಿಲೇಟಿವ್ಸ್ಗಳನ್ನ, ಪೇರೆಂಟ್ಸ್ಗಳನ್ನ ಬಿಟ್ಟೆ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರುವೆ. ಸೊ ನಾನು ಯಾವಾಗ ಇದ್ರ ಮೇಲೆ ಮಾತಾಡ್ತೀನಲ್ಲ, ನಮ್ಮ ಪೇರೆಂಟ್ಸ್ಗಳೊಂದಿಗೆ ನಾನು ಸರಿಯಾಗಿಲ್ಲ, ರಿಲೇಷನ್ಶಿಪ್ ಅಷ್ಟೇನು ಹೇಳ್ಕೊಳ್ಳೋ ಥರ ಇಲ್ಲ, ನಮ್ಮ ರಿಲೇಟಿವ್ಸ್ಗಳು ಅಂತಂಬಂದರು ಇವರು ಕೂಡ ನೆಟ್ಟಗಿಲ್ಲ ಅಂಥೇಳಿ ಈ ಸಮಾಜ ನನ್ನನ್ನು ಹೆಂಗೆ ನೋಡತ್ತಪ್ಪ ಅಂತಂದರೆ, ಇವನು ತನ್ನ ತಂದೆ ತಾಯಿಗಳ ಜೊತೆಗೆ ನೆಟ್ಟಗಿಲ್ಲಪ್ಪ ಅಂತಂದರೆ, ಇವರ ಮನೆಯವರೇ ಒದ್ದು ಹೊರಗೆ ಹಾಕಿದ್ದಾರೆ ಅಂತಂದರೆ ಇವನೇ ಸರಿ ಇಲ್ಲ ಅಂತೇಳಿ ನೋಡ್ತಾರೆ. ಅಂದರೆ ಈ ಸಮಾಜ ಇದೆಯಲ್ಲ, ಕೆಟ್ಟ ಮಕ್ಕಳಿರ್ತಾರೆ ಅನ್ನೋದನ್ನು ಈಸಿಯಾಗಿ ಡಿಕ್ಲೇರ್ ಮಾಡಿಬಿಡತ್ತೆ, ಈಸಿಯಾಗಿ ಒಪ್ಕೊಳ್ಳುತ್ತೆ. ಆದರೆ ಈ ಸಮಾಜದಲ್ಲಿ ಟಾಕ್ಸಿಕ್ ಆಗಿರುವ, ಅಬ್ಯೂಸಿವ್ ಆಗಿರುವ, ಕೇರ್ಲೆಸ್ ಆಗಿರುವ, ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರುವ ಕೆಟ್ಟ ಪೇರೆಂಟ್ಸ್ಗಳು ಕೂಡ ಇರ್ತಾರೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಹಿರಿಯರು ಹಂಗೆ, ಅವರ ತಪ್ಪುಗಳು ಅವ್ರಿಗೆ ಕಾಣಿಸಲ್ಲ, ಬರೀ ನಮ್ಮ ಸಣ್ಣವ್ರದೇ ತಪ್ಪುಗಳು ಕಾಣಿಸ್ತವೆ. ಸೊ ಅದಕ್ಕಾಗಿ ನಾನು ಇದರ ಮೇಲೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೂ ಕೂಡ ಪೇಡ್ ಮೆಂಬರ್ಸ್ ಅವರು ಕೇಳಿದ್ದಾರೆ ಅಂತೇಳಿ ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಪೇರೆಂಟ್ಸ್ ಈ ಬಗ್ಗೆ ನಾನು ನನಗೆ ತಿಳಿದ ವಿಚಾರಗಳನ್ನು ಹೇಳುವೆ. ಹೌದು, ಹೇಗೆ ಟಾಕ್ಸಿಕ್ ಆಗಿರುವ ಮೂರ್ಖ ಮಕ್ಕಳಿರ್ತಾರೋ ಅದೇ ಥರ ಟಾಕ್ಸಿಕ್ ಆಗಿರುವ, ಅಬ್ಯೂಸಿವ್ ಆಗಿರುವ, ಕೇರ್ಲೆಸ್ ಆಗಿರುವ ಪೇರೆಂಟ್ಸ್ಗಳು ಕೂಡ ಇರ್ತಾರೆ. ನಮ್ಮ ದೇಶ ಹಳ್ಳ ಹಿಡಿಯೋದಕ್ಕೆ ಟಾಕ್ಸಿಕ್ ಆಗಿರುವ ಮತ್ತೆ ಕೇರ್ಲೆಸ್ ಆಗಿರುವ ಪೇರೆಂಟ್ಸ್ಗಳು ಕೂಡ ಕಾರಣರಾಗಿದ್ದಾರೆ. ಸೊ ಹೆಂಗೆ ಕೆಟ್ಟ ಮಕ್ಕಳಿರ್ತಾರೋ ಹಂಗೆ ಕೆಟ್ಟ ಪೇರೆಂಟ್ಸ್ಗಳು ಕೂಡ ಇದ್ದೇ ಇರ್ತಾರೆ. ಇದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೀವೇನಾದರೂ ಟಾಕ್ಸಿಕ್ ಆ್ಯಂಡ್ ಅಬ್ಯೂಸಿವ್ ಪೇರೆಂಟ್ಸ್ಗಳನ್ನು ಹೊಂದಿದ್ದರೆ ಅವರ ಜೊತೆಗೆ ಡೀಲ್ ಮಾಡೋಕ್ಕೆ ಹೋಗಬೇಡಿ, ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಹೋಗಬೇಡಿ. ಕೀಪ್ ಡಿಸ್ಟೆನ್ಸ್ ಫ್ರಮ್ ದೆಮ್. ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಆ್ಯಂಡ್ ರನ್ ಅವೇ. ಅವರಿಂದ ದೂರ ಓಡಿಬಿಡಿ. ಸೊ ಈ ಪೇರೆಂಟ್ಸ್ಗಳಿರ್ತಾರಲ್ಲ, ಇವರಿಗೆ ತಮ್ಮ ಮಕ್ಕಳಿಗಿಂತ ಬೇರೆಯವರ ಮಕ್ಕಳೇ ಹೆಚ್ಚು ಇಷ್ಟ ಆಗ್ತಾರೆ. ಹೇಗೆ ಗಂಡು ಮಕ್ಕಳಿಗೆ ಬೇರೆಯವರ ಹೆಂಡತಿನೇ ಇಷ್ಟ ಆಗ್ತಾಳಲ್ಲ, ಪರರ ಹೆಂಡತಿ ಪರಮ ಸುಂದರಿ ಅನ್ನೋ ಥರ ಈ ಪೇರೆಂಟ್ಸ್ಗಳಿಗೆ ತಮ್ಮ ರಿಲೇಟಿವ್ಸ್ಗಳ ಮಕ್ಕಳು, ಆಜು ಬಾಜುನವರ ಮಕ್ಕಳು, ಬೇರೆ ಯಾರ್ದೋ ಮಕ್ಕಳು ಇಷ್ಟ ಆಗ್ತಾ ಇರ್ತಾರೆ. ತಮ್ಮ ಮಗ ಗೋಲ್ಡ್ ಇರ್ತಾನೆ, ಆದರೂ ಕೂಡ ಅವನ ಮೇಲೆ ಅವರಿಗೆ ನಂಬಿಕೆ ಇರಲ್ಲ, ಭರವಸೆ ಇರಲ್ಲ. ಆದರೆ ಬೇರೆಯವರ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇರುತ್ತೆ. ನೋಡು, ಅವನು ಅಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ಅವನು ಅದನ್ನು ಮಾಡಿದ್ದಾನೆ, ಅವಳು ಇದನ್ನು ಮಾಡಿದ್ದಾಳೆ, ಬರೀ ಬೇರೆಯವ್ರದ್ದೇ ಹೇಳೋದಾಯ್ತು. ಬೇರೆಯವರೊಂದಿಗೆ ಕಂಪೇರ್ ಮಾಡಿಬಿಟ್ಟು ತಮ್ಮ ಮಕ್ಕಳನ್ನೇ ಇವರು ಬೈತಾ ಇರ್ತಾರೆ. ಯಾವ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿ ಬೈತಾ ಇರ್ತಾರಲ್ಲ, ಆ ಮಕ್ಕಳಲ್ಲಿರುವ ಹರಿತಾ ಇರುವ ರಕ್ತ ಯಾವುದು? ನಿಮ್ಮದೇ ತಾನೇ. ನಿಮಗೆ ನೀವೇ ಬೈಕೊಂಡಂಗೆ, ನಿಮಗೆ ನೀವೇ ಅವಮಾನ ಮಾಡ್ಕೊಂಡಂಗೆ. ನೀವು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಕ್ಕಳನ್ನು ಈ ರೀತಿ ಟಾರ್ಚರ್ ಮಾಡ್ತಾ ಇದ್ರೆ, ಅವಮಾನ ಮಾಡ್ತಾ ಇದ್ರೆ, ಅವರನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ತಾ ಇದ್ರೆ, ನೀವು ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೊತಾ ಇದ್ದೀರಾ ಅಂತಂದಂಗೆ ನೀವು ನಿಮ್ಮ ರಕ್ತದ ಮೇಲೆ ಡೌಟ್ ಪಡ್ತಾ ಇದ್ದೀರಿ ಅಂತಂದಂಗೆ ದಯಮಾಡಿ ಪೇರೆಂಟ್ಸ್ಗಳು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ನೀವು ಇಂಥವರಿಗೆ ಮಕ್ಕಳಾಗಿ ಹುಟ್ಟಿದ್ದೀರಪ್ಪ ಅಂತಂದರೆ ನಿಮ್ಮ ದುರಾದೃಷ್ಟ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಹೋಗಬೇಡಿ, ಯಾರನ್ನು ಕನ್ವಿನ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾರನ್ನು ಇಂಪ್ರೆಸ್ಸು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ರನ್ ಅವೇ ಫ್ರಮ್ ದೆಮ್. ಅವರಿಂದ ದೂರ ಓಡ್ಬಿಡಿ. ನಾನು 10ನೇ ಕ್ಲಾಸ್ ಆದ ತಕ್ಷಣವೇ, ಅಂದರೆ ನಂದು 10th ರಿಸಲ್ಟ್ ಬಂತಲ್ಲ, ಆವಾಗಲೇ ನಮ್ಮ ಫ್ಯಾಮಿಲಿಯಿಂದ, ರಿಲೇಟಿವ್ಸ್ಗಳಿಂದ ನಾನು ಡಿಟ್ಯಾಚ್ಡ್ ಆಗಿರುವೆ. ಯಾಕಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ತುಂಬಾ ದೊಡ್ಡ ದೈವ ಭಕ್ತರು. ದೈವ ಭಕ್ತರು ಅನ್ನೋದಕ್ಕಿಂತ ಮೂಢನಂಬಿಕೆಗಳಲ್ಲಿ ವಿಶ್ವಾಸ ಇಟ್ಟಿರುವ ಮೂರ್ಖರು. ರಿಲೇಟಿವ್ಸ್ಗಳ ಮಾತನ್ನು ಕೇಳುವವರು, ಜಾತೀಯತೆಯನ್ನು ಮಾಡುವವರು, ಧರ್ಮ ವಿವಾದಗಳನ್ನು ಮಾಡೋರು ಇಂಥವರು. ಸೊ ಇಂಥರ ಮನೆಯಲ್ಲಿ ನಾನು ಹುಟ್ಟಿರೋದ್ರಿಂದ ನನ್ನ ಬಾಲ್ಯದಿಂದಲೇ ನನ್ನ ಎಲ್ಲ ವಿಚಾರಗಳು ರೆವಲ್ಯೂಷನರಿ ಆಗಿವೆ. ಅವರ ಯಾವುದೇ ಒಂದು ವಿಚಾರದಲ್ಲಿ ನನ್ನ ವಿಚಾರಗಳು ಮ್ಯಾಚ್ ಆಗಲ್ಲ, ಮೈಂಡ್ಸೆಟ್ ಕೂಡ ಮ್ಯಾಚ್ ಆಗಲ್ಲ. ಸೊ ನಮ್ಮ ಮನೆಯವ್ರ ಹತ್ರ 10 ಕೋಟಿ ಆಸ್ತಿ ಇದ್ರೂ ಕೂಡ ಅಲ್ಲಿ ಯಾರೂ ಅವರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡಲ್ಲ. ಬಡವರಂತೂ ಅವರ ಹತ್ರ ಹೋಗೋದೇ ಇಲ್ಲ. ಆದರೆ ಎಲ್ಲರೂ ಕೂಡ ನನ್ನ ಹತ್ರ ಬರ್ತಾರೆ, ಬಾಲ್ಯದಿಂದಲೂ ಕೂಡ. ಸೊ ಎಲ್ಲರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊತಾರೆ. ನನ್ನ ಹತ್ರ ಏನು ಇರದೇ ಇರುವಾಗಲೂ ಕೂಡ ಜನ ನನ್ನ ಹತ್ರ ಬರ್ತಾ ಇದ್ರು. ಈಗಲೂ ಕೂಡ ನನ್ನ ಹತ್ರ ಜನ ಬರ್ತಾರೆ, ಹೆಲ್ಪ್ ಕೇಳ್ಕೊಂಡು, ಪ್ರೀತಿ, ಅನುಕಂಪ, ಸ್ನೇಹ ಅಂತೇಳಿ ಎಲ್ಲವನ್ನ ಕೇಳ್ಕೊಂಡು ಬರ್ತಾರೆ. ಬಟ್ ಅವ್ರ ಹತ್ರ ಹೋಗಲ್ಲ, ಅವ್ರಿಗೆ ಅದು ಜಲ್ಸಿ ಇದೆ. ನಾನು 10th ಅಲ್ಲಿ 96% ಸ್ಕೋರ್ ಮಾಡಿ ಸೆಂಟ್ರಿಗೆ ಫಸ್ಟ್ ಬಂದಾಗ ನಮ್ಮ ಮನೆಯವರಿಗೆ ಇಷ್ಟ ಆಗಲಿಲ್ಲ ಅದು.
ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಟೀಚರ್ಸ್ಗಳು, ನಮ್ಮ ಮನೆಯವರು ಎಲ್ಲರೂ ಕೂಡ ನಾನು ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರು. ಅವನಿಗೇನು ಬರುತ್ತೆ ಬಿಡು, ಅವನ ತಲೆ ಸರಿಯಾಗಿಲ್ಲ, ಅವನು ಬರೀ ಆ ಬುಕ್ಸ್ಗಳನ್ನ ಓದ್ತಾ ಇರ್ತಾನೆ, ಬಸವಣ್ಣನವ್ರನ್ನ ಓದ್ತಾ ಇರ್ತಾನೆ, ಬುದ್ಧನನ್ನು ಓದ್ತಾ ಇರ್ತಾನೆ, ಸಿಕ್ಕ ಎಲ್ಲ ಸೈಂಟಿಸ್ಟ್ಗಳ ಬಗ್ಗೆ ಓದ್ತಾ ಇರ್ತಾನೆ, ಸ್ಟಡೀಸ್ ಮಾಡಲ್ಲ, ಕಲ್ಚರ್ ಆ್ಯಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಡಿಬೇಟ್ ಮಾಡ್ತಾನೆ, ಸ್ಪೋರ್ಟ್ಸಲ್ಲಿ ಹೋಗ್ತಾ ಇರ್ತಾನೆ. ಸೊ ಇಂಥವೆಲ್ಲ ಮಾಡ್ತಾನೆ, ಸ್ಟಡಿ ಬಿಟ್ ಎಲ್ಲ ಮಾಡ್ತಾನೆ, ಇವ್ನಿಗೆ ಯಾವುದೇ ಫ್ಯೂಚರ್ ಇಲ್ಲ, ಇವ್ನು ಪಾಸ್ ಆಗಲ್ಲ ಅಂತೇಳಿ ಈ ರೀತಿ ಎಲ್ರಿಗೂ ಹೇಳಿದರು. ಬಟ್ ನನ್ನ ರಿಸಲ್ಟು ಚೆನ್ನಾಗಿ ಬಂದಿರೋದ್ರಿಂದ ಅವರು ಹೇಳಿದರ ಥರ ಏನೂ ಆಗಲಿಲ್ಲಲ್ಲ. ಸೊ ಅವರು ಅಲ್ಲಿ ದುಃಖಕ್ಕೊಳಗಾಗಿಬಿಟ್ರು. ಸೊ ಇಂಥ ಫ್ಯಾಮಿಲಿಗಳ ಜೊತೆಗೆ ಬದುಕೇನು ಪ್ರಯೋಜನವಿಲ್ಲ, ಯೂಸ್ಲೆಸ್ ಇಲ್ಲ. ಸೊ ಅವರು ಯಾವತ್ತೂ ಕೂಡ ನನ್ನ ಎಜುಕೇಷನ್ಗೆ ಸಪೋರ್ಟ್ ಮಾಡಲಿಲ್ಲ, ನನ್ನಲ್ಲಿರುವ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಲಿಲ್ಲ, ಇವತ್ತು ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿಲ್ಲ. ಯಾವತ್ತೂ ಕೂಡ ಅವ್ರ ಹತ್ರ ಕೋಟ್ಯಾಂತರ ಇದ್ದರೂ ಕೂಡ ಯಾವತ್ತೂ ನನ್ನ ಹತ್ರ ಬಂದುಬಿಟ್ಟು ಒಂದು ಕಾಲ್ ಮಾಡಿ ನಿನಗೇನಾದರೂ ಬೇಕಾ, ದುಡ್ಡು ಕಮ್ಮಿ ಬಿದ್ದೇನಾ, ತಗೋ ಸ್ಟಾರ್ಟಪ್ ಮಾಡು, ಬಿಸ್ನೆಸ್ ಬೆಳೆಸು ಅಂತ ಹೇಳಲಿಲ್ಲ. ಮುಂದೆ ನನಗೆ ಯಾವುದಾದ್ರೂ ಓರ್ವ ಹುಡುಗಿ ಇಷ್ಟ ಆಗಿ ನಾನು ಅವಳೊಂದಿಗೆ ಮದುವೆ ಆಗ್ತಾ ಇದ್ದೀನಿ ಬನ್ನಿ ಅಂತೇಳಿ ಅವರನ್ನು ಇನ್ವೈಟ್ ಮಾಡಿದರೂ ಕೂಡ ನಮ್ಮ ಫ್ಯಾಮಿಲಿಯಿಂದ, ರಿಲೇಟಿವ್ಸ್ಗಳಿಂದ ಯಾರೂ ಬರಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ನನ್ನ ಮೇಲೆ ಜಲಸಿ ಇದೆ, ಅಷ್ಟರ ಮಟ್ಟಿಗೆ ಕೋಪ ಇದೆ, ಅಷ್ಟರ ಮಟ್ಟಿಗೆ ತಾರತಮ್ಯ ಇದೆ, ತಾಸ್ತಾರ ಇದೆ. ಸೊ ಇಂಥವರ ಜೊತೆಗೆ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕಲ್ಲು ಹೃದಯಗಳನ್ನು ಬದಲಾಯಿಸಬಹುದು, ಆದರೆ ಕೊಳಕು ಹೃದಯಗಳನ್ನು ಬದಲಾಯಿಸೋಕ್ಕಾಗಲ್ಲ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಮನೆಯವರು ಈ ರೀತಿ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಯಾರೂ ನಿಮಗೆ ಸಾಥ್ ಕೊಡಲ್ಲ. ಸೊ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ಗಳೇ ನನ್ನ ಕಿಂಡಲ್ ಮಾಡ್ತಾಯಿದ್ರು, ಇವನೇನು ಬಿಡು, ಇವ್ರ ಅಪ್ಪನೇ ಇವನನ್ನು ಚಪ್ಪಲಿಯಿಂದ ಹೊಡೆದಿದ್ದಾನೆ, ಸೊ ಇವನಿಗೇನು ರೆಸ್ಪೆಕ್ಟ್ ಕೊಡೋದಿದೆ, ಈ ಥರ ಟ್ರೀಟ್ ಮಾಡ್ತಾಯಿದ್ರು. ಸೊ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಯಾವುದೇ ಓರ್ವ ಟೀಚರ್ ಕೂಡ ನನ್ನನ್ನು ಸ್ಟೂಡೆಂಟ್ ಥರ ಟ್ರೀಟೇ ಮಾಡಿಲ್ಲ. ಸೊ ಎಲ್ಲರೂ ಕೂಡ ಹೀಯಾಳಿಸಿದ್ದಾರೆ, ಎಲ್ಲರೂ ಕೂಡ ಕಿಂಡಲ್ ಮಾಡಿದ್ದಾರೆ, ಕ್ಲಾಸ್ಮೇಟ್ಗಳು ಕೂಡ ಅದೇ ರೀತಿ. ಸೊ ಯಾವಾಗ ನಾನು ಫಸ್ಟ್ PUC ಅಂತೇಳಿ ಧಾರವಾಡಕ್ಕೆ ಬಂದು ಆವಾಗ ನನಗೆ ಒಳ್ಳೊಳ್ಳೆ ಟೀಚರ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆದರು, ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆದರು. ನನ್ನ ಸ್ಟೂಡೆಂಟ್ ಲೈಫಲ್ಲಿ ನನ್ನನ್ನು ಸ್ಟೂಡೆಂಟ್ ಅಂತ ಹೇಳಿ ಹೆಮ್ಮೆಯಿಂದ ಒಪ್ಪಿಕೊಂಡಿರುವ ಒಬ್ಬರೇ ಲೆಕ್ಚರರ್ ಯಾರಪ್ಪ ಅಂತಂದರೆ ರಾಜು ನಾಯ್ಕ್ ಸರ್ ಅಂತ ಇದ್ದರು. ನನಗೆ ಸೆಕೆಂಡ್ PUCಯಲ್ಲಿ ಅವರು ಕೆಮಿಸ್ಟ್ರಿ ಟೀಚ್ ಮಾಡ್ತಾಯಿದ್ರು. ಅವರು SNJPS ಕಾಲೇಜು ನಿಡಸೋಶಿ ಅಂತ ಬರುತ್ತೆ ಬೆಳಗಾವಿ ಡಿಸ್ಟಿಕಲ್ಲಿ, ಅಲ್ಲಿ ಟೀಚ್ ಮಾಡ್ತಾಯಿದ್ದಾರೆ, ಇವತ್ತಿಗೂ ಕೂಡ ಅಲ್ಲೇ ಇದ್ದಾರೆ. ಸೊ ಅವರೊಬ್ಬರನ್ನು ಬಿಟ್ಟರೆ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಯಾರೂ ಕೂಡ ನನ್ನನ್ನು ಓರ್ವ ಸ್ಟೂಡೆಂಟ್ ಅಂತೇಳಿ ಹೆಮ್ಮೆಯಿಂದ ಒಪ್ಕೊಂಡೇ ಇಲ್ಲ. ಸೊ ನನ್ನಲ್ಲಿ ಸ್ವಲ್ಪ ಏನಾದರೂ ಟ್ಯಾಲೆಂಟ್ ಇದೆ, ನಾನು ಕೂಡ ಜೀವನದಲ್ಲಿ ಏನಾದರೂ ಮಾಡಬಲ್ಲೆ ಅಂಥೇಳಿ ಗುರುತಿಸಿರುವ ಏಕೈಕ ವ್ಯಕ್ತಿ ಅವರು. ಸೊ ನಾವೇನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಪೇರೆಂಟ್ಸ್ ಹಿಂಗಿದ್ದಾರೆ ಅಂತಂದರೆ ಯಾರೂ ನಂಬಲ್ಲ. ಪೇರೆಂಟ್ಸ್ಗಳು ಕೆಟ್ಟವರಿದ್ದಾರೆ, ಪೇರೆಂಟ್ಸ್ಗಳಲ್ಲಿ ತಪ್ಪಿದೆ ಅಂತೇಳಿ ಯಾರೂ ಒಪ್ಕೊಳ್ಳಲ್ಲ. ಎಲ್ಲರೂ ಕೂಡ ನಮ್ಮ ಮೇಲೇ ಅಂದರೆ ಮಕ್ಕಳ ಮೇಲೇ ಡೌಟ್ ಮಾಡಿ ತೋರಿಸ್ತಾರೆ. ಎಲ್ಲಿ ತನಕ ನೀವು ನಿಮ್ಮ ಪೇರೆಂಟ್ಸ್ಗಳ ತಾಳಕ್ಕೆ ಕುಣಿತಾ ಇರ್ತೀರೋ ಅಲ್ಲಿ ತನಕ ನೀವು ಅವರಿಗೆ ಒಳ್ಳೆಯವರಾಗಿರ್ತೀರ. ಅಂದರೆ ಅವ್ರು ಯಾವುದು ಕೋರ್ಸ್ ಮಾಡಂತಾರೆ ಅದೇ ಕೋರ್ಸ್ ಮಾಡ್ಬೇಕು. ನೀವು ಯಾವ ಹುಡುಗಿಯನ್ನು ಯಾವ ಹುಡುಗನನ್ನು ಮದುವೆ ಆಗಂತಾರಲ್ಲ ಅವನನ್ನೇ ನೀವು ಮದುವೆ ಆಗಬೇಕು. ಯಾವ ಜಾಬ್ ಮಾಡಂತಾರಲ್ಲ ಅದೇ ಜಾಬ್ ಮಾಡಿದ್ರೇ ನೀವು ಒಳ್ಳೆ ಮಕ್ಕಳಂದಂಗೆ. ನೀವೇನಾದರೂ ನಿಮ್ಮ ಫ್ಯಾಷನ್ ಫಾಲೋ ಮಾಡ್ತೀನಿ, ಚೆನ್ನಾಗಿರ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಸ್ಟಾರ್ಟಪ್ ಮಾಡ್ತೀನಿ, ಪ್ರೀತಿಸಿರುವ ಹುಡುಗಿಯನ್ನು ಬೇರೆ ಜಾತಿಯಲ್ಲಿ ಹೋಗಿ ಮದುವೆ ಆಗ್ತೀನಿ, ಇಂಥವೆಲ್ಲ ಮಾಡಿದರೆ ನಿಮ್ಮ ಪೇರೆಂಟ್ಸ್ಗಳು ಕೂಡ ಟಾಕ್ಸಿಕ್ ಆಗ್ತಾರೆ. ಸೊ ಇಂತಹ ಟಾಕ್ಸಿಕ್ ಪೇರೆಂಟ್ಸ್ಗಳ ಜೊತೆಗೆ, ಕಲ್ಲು ಹೃದಯಗಳ ಜೊತೆಗೆ ಬದುಕುವ ಅವಶ್ಯಕತೆ ಇಲ್ಲ. ಸೊ ಬಿಟ್ಬಿಡಿ. ಸೊ ಕೊಳಕು ಜನರನ್ನು ನಾವು ಬದಲಾಯಿಸೋಕ್ಕಾಗಲ್ಲ, ಇವರನ್ನು ಬಿಟ್ಬಿಡಿ, ಇವರಿಂದ ದೂರವಿರಿ. ಸೊ ನೀವು ಸಣ್ಣ ವಯಸ್ಸಿನಲ್ಲಿ ಟಾಕ್ಸಿಕ್ ಪೇರೆಂಟ್ಸ್ಗಳಿಂದ ಟಾರ್ಚರನ್ನು ಅನುಭವಿಸ್ತಾ ಇದ್ದರೆ ಚೆನ್ನಾಗಿ ಸ್ಟಡಿ ಮಾಡಿ ಟಾಪರ್ ಆಗಿ ಒಳ್ಳೊಳ್ಳೆ ಎಕ್ಸಾಮ್ಗಳನ್ನು ಕಟ್ಟಿ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗತ್ತೆ. ಮೊದಲು ನಿಮ್ಮ ಮನೆಯನ್ನು ಬಿಟ್ಬಿಡಿ. ಸೊ ಹೇಗೆ ನಾನು 10th ಆದ ತಕ್ಷಣ ನನ್ನ ಮನೆಯನ್ನು ಪರ್ಮನೆಂಟಾಗಿ ಬಿಟ್ನೋ ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯನ್ನು ಎಷ್ಟು ಬೇಗನೆ ಬಿಡ್ತೀರೋ ಅಷ್ಟು ಬೇಗನೆ ನೀವು ಉದ್ಧಾರ ಆಗ್ತೀರಾ, ಅಷ್ಟು ಬೇಗನೆ ನೀವು ಇಂಡಿಪೆಂಡೆಂಟ್ ಆಗ್ತೀರಾ, ಅಷ್ಟು ಬೇಗನೆ ನಿಮ್ಮಲ್ಲಿ ಗ್ರೇಟ್ ನಾಲೆಜ್ ಬರುತ್ತೆ, ಗ್ರೇಟ್ ಮ್ಯಾಚುರಿಟಿ ಬರುತ್ತೆ, ಓರ್ವ ನೀವು ರೆಸ್ಪಾನ್ಸಿಬಲ್ ಮ್ಯಾನ್ ಆಗ್ತೀರಾ. ಅದಕ್ಕಾಗಿ ಬೇಗನೆ ನಿಮ್ಮ ಮನೆಯನ್ನು ಬಿಡಿ. ಮನೆ ಬಿಡೋದಕ್ಕಿಂತ ಮುಂಚೆ ಚೆನ್ನಾಗಿ ಓದ್ಕೊಳ್ಳಿ, ಸ್ಟಡಿ ಮಾಡಿ. ಮತ್ತು ಮನೆ ಬಿಟ್ರಪ್ಪ ಅಂತಂದರೆ ಚೆನ್ನಾಗಿ ಸ್ಟಡಿ ಮಾಡಿ, ಜಾಬ್ ಮಾಡೋಂಗಿದ್ರೆ ಬೇಗನೆ ಜಾಬ್ ಮಾಡಿ, ಬಿಸ್ನೆಸ್ ಮಾಡೋಂಗಿದ್ರೆ ಬಿಸ್ನೆಸ್ ಮಾಡಿ, ಏನು ಮಾಡೋಕ್ಕೆ ಇಷ್ಟನೋ ಅದನ್ನು ಮಾಡಿ, ನಿಮ್ಮ ಲೈಫಲ್ಲಿ ಫಾಸ್ಟೆಸ್ಟಾಗಿ ಸೆಟ್ಲ್ ಆಗಿ. ಸೊ ನಿಮ್ಮದೇ ಆದಂಥ ಒಂದು ಮನೆ ಆಯ್ತಪ್ಪ ಅಂತಂದರೆ ನಿಮಗೆ ವಾಪಸ್ ಮನೆಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಇಂಥವರ ಮುಖ ನೋಡೋ ಅವಶ್ಯಕತೆನೇ ಇಲ್ಲ. ಬೇಕಾಗಿಲ್ಲ ನಿಮ್ಮ ಟಾಕ್ಸಿಕ್ ಪೇರೆಂಟ್ಸ್ಗಳು, ಬೇಕಾಗಿಲ್ಲ ನಿಮ್ಮ ದರಿದ್ರ ರಿಲೇಟಿವ್ಸ್ಗಳು, ಯಾರೂ ಬೇಕಾಗಿಲ್ಲ ನಿಮಗೆ. ಸೊ ಬದುಕಕ್ಕೆ ಏನು ಬೇಕು? ದುಡ್ಡು ಬೇಕು, ಮನೆ ಬೇಕು, ಇಷ್ಟಾದರೆ ಆಯಿತು. ನಿಮ್ಮ ಹತ್ರ ಮನೆ ಇದೆ, ದುಡ್ಡಿದೆ, ಕಾರ್ ಇದೆಯಪ್ಪ ಅಂತಂದರೆ ಯಾರಾದರೂ ಒಬ್ಬರು ಬುದ್ಧಿ ಇರೋರು ನಿಮಗೆ ಹೆಣ್ಣು ಕೊಡ್ತಾರೆ, ನಿಮಗೆ ಮದುವೆ ಆಗೇ ಆಗುತ್ತೆ. ನೀವು ಹುಡುಗಿ ಇದ್ದರೂ ಕೂಡ ಯಾರಾದರೂ ಓರ್ವ ಹುಡುಗ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾನೆ, ಮದುವೆ ಆಗೇ ಆಗ್ತಾನೆ. ಬಟ್ ಸಮಾಜ ಮಾತ್ರ ನಿಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾ ಇರತ್ತೆ.
ಎಲ್ಲಿ ತನಕ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗುವ ತನಕ. ಒಂದು ಸರ್ತಿ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆದ್ರಿಯಪ್ಪ ಅಂತಂದರೆ ಯಾರಿಗೂ ಕೂಡ ನಿಮ್ಮನ್ನು ಹೇಳಿಸುವ ಧೈರ್ಯ ಆಗಲ್ಲ. ಸಮಾಜ ನಿಮ್ಮನ್ನು ಒಪ್ಕೊಳ್ಳುತ್ತೆ. ಸೊ ನೀವು ಎಲ್ಲಿ ತನಕ ನಿಮ್ಮ ಕಾಲ ಮೇಲೆ ನಿಲ್ಲಲ್ವೋ, ಸಕ್ಸಸ್ಫುಲ್ ಆಗಲ್ವೋ, ಅಲ್ಲಿ ತನಕ ನಿಮಗೆ ಬೈಗಳು ಬಂದೇ ಬರ್ತವೆ. ಅಲ್ಲಿ ತನಕ ನಿಮ್ಮ ಪೇರೆಂಟ್ಸ್ಗಳು ಹೇಳಿದ್ದೇ ನಿಜ ಆಗ್ತಾ ಇರುತ್ತೆ. ಯಾರೂ ಕೂಡ ನಿಮ್ಮ ಫೀಲಿಂಗ್ಸ್ಗಳನ್ನು, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ನಿಮಗೆ ಟಾಕ್ಸಿಕ್ ಪೇರೆಂಟ್ಸ್ಗಳು ಸಿಗಲಿ, ಟಾಕ್ಸಿಕ್ ರಿಲೇಟಿವ್ಸ್ ಇರಲಿ, ಟಾಕ್ಸಿಕ್ ಫ್ರೆಂಡ್ಸ್ ಇರಲಿ, ಮುಂದೆ ನಿಮಗೆ ತಪ್ಪಿ ಟಾಕ್ಸಿಕ್ ಲೈಫ್ ಪಾರ್ಟ್ನರ್ ಕೂಡ ಸಿಕ್ಕರೂ ಕೂಡ ಅವರೊಂದಿಗೆ ಡೀಲ್ ಮಾಡೋಕ್ಕೆ ಹೋಗ್ಬಿಡಿ, ಡಿಸ್ಟೆನ್ಸ್ ಕಾಯ್ಕೊಳ್ಳಿ, ಬಿಟ್ಬಿಡಿ ಅಂಥವರನ್ನು. ಇವರು ಒಂಥರ ಹಾವಿದ್ದಂಗೆ. ನಮ್ಮ ಮನೆಯಲ್ಲಿ ಹಾವುಗಳನ್ನು ಸಾಕೋಕ್ಕಾಗಲ್ಲ, ಹಾವುಗಳ ಜೊತೆಗೆ ಜೀವನ ಮಾಡೋಕ್ಕಾಗಲ್ಲ, ಹಾವುಗಳ ಜೊತೆಗೆ ಬದುಕೋಕ್ಕಾಗಲ್ಲ. ನಾವು ಎಷ್ಟೇ ಪ್ರೀತಿಯಿಂದ ನೋಡಿದ್ರೂ ಕೂಡ ಒಂದಲ್ಲ ಒಂದಿನ ಅವು ನಮ್ಮನ್ನು ಕಚ್ಚುತ್ತವೆ. ಅದಕ್ಕಾಗಿ ಟಾಕ್ಸಿಕ್ ಜನರ ಜೊತೆಗೆ ಡೀಲ್ ಮಾಡಿ ಪ್ರಯೋಜನವೆಲ್ಲ ಬಿಟ್ಬಿಡಿ. 1 ಸರ್ತಿ 2 ಸರ್ತಿ 3 ಸರ್ತಿ ಸ್ವಲ್ಪ ಅವರಿಗೆ ಬುದ್ಧಿ ಹೇಳುವ, ನಿಮ್ಮ ಪಾಯಿಂಟ್ ಆಫ್ ವ್ಯೂವನ್ನು ಹೇಳುವ ಪ್ರಯತ್ನ ಮಾಡಿ. ಕೇಳಿದರೆ ಕೇಳ್ತಾರೆ, ಕೇಳಿಲ್ಲಪ್ಪ ಅಂತಂದರೆ ರನ್ ಅವೇ. ನೀವು ಅಲ್ಲಿಂದ ಓಡೋಗಿ ಬೇರೆ ಕಡೆ ಹಾಯಾಗಿ ಬದುಕಿ, ಇಂಡಿಪೆಂಡೆಂಟ್ ಆಗಿ ಬದುಕಿ. ಏನಾಗಲ್ಲ, ಸತ್ತೋಗಲ್ಲ. ನಾನೇ ಜೀವಂತ ಉದಾಹರಣೆ ಇರುವೆ. ನೀವು ಇಂಥ ಟಾಕ್ಸಿಕ್ ಜನರನ್ನ ಬಿಟ್ಟರೆ ಏನು ನಿಮ್ಮನ್ನು ಯಾರೂ ಹಿಡಿದು ಗಲ್ಲಿಗೆ ಏರಿಸಲ್ಲ. ಈ ಜಗತ್ತಿದೆಯಲ್ಲ ತುಂಬಾ ವಿಶಾಲವಾಗಿದೆ, ದೊಡ್ಡದಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ನೀವು ಹೊರಗಡೆ ಹೆಜ್ಜೆ ಇಟ್ರಿಪ್ಪ ಅಂತಂದರೆ ಸಮಾಜದಲ್ಲಿ ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ನಿಮ್ಮ ಲಿಂಗ ಯಾವುದು ಅಂತೇಳಿ ನೋಡದೆ ಸಹಾಯ ಮಾಡುವ ಕೋಟ್ಯಾಂತರ ಒಳ್ಳೆಯ ಹೃದಯಗಳು ಈ ಜಗತ್ತಿನಲ್ಲಿವೆ. ಅವುಗಳ ಮೇಲೆ ಫೋಕಸ್ ಮಾಡಿ. ನಿಮ್ಮನ್ನು ಕೀಳಾಗಿ ಯಾರು ನೋಡ್ತಾರೆ ಅವರ ಕಡೆಗೆ ಗಮನ ಕೊಡಬೇಡಿ. ಯಾರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರಲ್ಲ ಅವರೊಂದಿಗೆ ಚೆನ್ನಾಗಿರಿ. ಇವ್ರು ಬೇಕೇ ಬೇಕು ಅಂತೇನಿಲ್ಲ. ಇವ್ರು ಇಲ್ಲದೇ ಇದ್ರೂ ಕೂಡ ನಿಮ್ಮ ಜೀವನ ನಡೆಯುತ್ತೆ. ನಿಮಗೆ ಮದುವೆನೂ ಆಗ್ತವೆ, ಮಕ್ಕಳು ಆಗ್ತವೆ, ಎಲ್ಲನೂ ಆಗತ್ತೆ. ಯಾರು ಸತ್ರೆ ಯಾರ ಜೀವನ ಕೂಡ ನಿಲ್ಲಲ್ಲ. ರಾಜ ಸತ್ರೆ ರಾಜ್ಯಭಾರ ನಿಲ್ಲಲ್ಲ. ಇದು ಕೂಡ ಅದೇ ರೀತಿ. ನಿಮ್ಮ ಪೇರೆಂಟ್ಸ್ಗಳು ನಿಮ್ಮ ಕೈ ಬಿಟ್ಟರೆ ನೀವು ಬರ್ಬಾದಾಗ್ತೀರ, ಸತ್ತೋಗ್ತೀರ ಅಂದಂಗಲ್ಲ, ಬದುಕ್ತೀರ. ಸೊ ಅದಕ್ಕಾಗಿ ಇಂಥವರ ಜೊತೆಗೆ ಡೀಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಇವರಿಂದ ಡಿಸ್ಟೆನ್ಸ್ ಕಾಯ್ಕೊಂಡು ನಿಮ್ಮ ಲೈಫಲ್ಲಿ ಚೆನ್ನಾಗಿ ಸೆಟ್ಲಾಗಿ ನಿಮ್ಮದೇ ಆದಂಥ ಮನೆ ಮಾಡಿ ಅದರಲ್ಲಿರಿ. ಮತ್ತು ನೀವು ಸೆಟ್ಲ್ ಆಗದೆ ನಿಮ್ಮ ತಂದೆ ತಾಯಿಗಳ ಮನೆಯಲ್ಲೇ ಇರ್ತೀರಪ್ಪ ಅಂತಂದರೆ ಅವರು ಹೇಳಿದಂಗೆ ಕೇಳ್ಕೊಂಡು ಬಿದ್ದಿರಬೇಕಾಗತ್ತೆ. ಅವ್ರು ನಿಮಗೆ ಟಾರ್ಚರ್ ಮಾಡೋರೆ, ಹೀಯಾಳಿಸಿ ಮಾತಾಡೋರೆ. ಸೊ ನೀವೇ ಅವರ ಮನೆಯಲ್ಲಿ ಇಲ್ಲಪ್ಪ ಅಂತಂದರೆ ನಿಮಗೆ ಟೆನ್ಷನ್ನೇ ಇಲ್ಲಲ್ಲ. ಸ್ವತಂತ್ರವಾಗಿ ನಿಮ್ಮದೇ ಆದಂಥ ಹೊಸ ಮನೆ ಮಾಡಿಕೊಂಡು ಬೇರೆ ಇದ್ದೀರಪ್ಪ ಅಂತಂದರೆ ಟೆನ್ಷನ್ನೇ ಇಲ್ಲ. ನೀವೆಲ್ಲಿ ತನಕ ನಿಮ್ಮ ಮನೆಯವರ ಮನೆಯಲ್ಲಿ ನೀವು ಇರ್ತೀರಲ್ಲ ಅಲ್ಲಿ ತನಕ ಇದನ್ನು ಅನುಭವಿಸಲೇಬೇಕಾಗತ್ತೆ. ಅಲ್ಲಿ ಆಪ್ಷನ್ನೇ ಇಲ್ಲ. ಅದಕ್ಕಾಗಿ ಬೇಗನೆ ಬೇರೆ ಮನೆ ಮಾಡ್ಕೊಂಡ್ಬಿಡಿ. ಬೇಗನೆ ಸ್ವತಂತ್ರವಾಗಿ ಬದುಕೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನಿಮ್ಮ ಕಾಲ ಮೇಲೆ ಯಾವಾಗ ನೀವು ನಿಲ್ತೀರಲ್ಲ, ಮತ್ತು ಸ್ಟ್ರಗಲ್ ಮಾಡುವಾಗಲೂ ಕೂಡ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಕ್ಕರೆ ಧೈರ್ಯವಾಗಿ ಮದುವೆ ಆಗಿ. ತಪ್ಪೇನಿಲ್ಲ. ಅವರು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಕ್ಕರಪ್ಪ ಅಂತಂದರೆ ಮದುವೆ ಆಗಿ ಮತ್ತು ನಿಮ್ಮ ಮಿಕ್ಕ ಲೈಫನ್ನು ಎಂಜಾಯ್ ಮಾಡಿಬಿಡಿ. ನಿಮಗೆ ತಂದೆ ತಾಯಿಗಳಿದ್ದಾರೆ, ಫ್ಯಾಮಿಲಿ ಇದೆ, ಅವ್ರ ಹತ್ರ 10 ಕೋಟಿ ಆಸ್ತಿ ಇದೆ, ಸಕ್ಸಸ್ಫುಲ್ ಇದ್ದಾರೆ. ನಿಮ್ಮ ರಿಲೇಟಿವ್ಸ್ಗಳೆಲ್ಲ MLA MP ಇದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ, 100 ಕೋಟಿ ಸಂಪಾದನೆ ಮಾಡಿದ್ದಾರೆ, CM PM ನಿಮ್ಮ ಮನೆಗೆ ಬರ್ತಾರೆ. ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸೊ ನೀವು ನಿಮ್ಮದೇ ಆದಂಥ ಸ್ವತಂತ್ರವಾದ ಐಡೆಂಟಿಟಿಯನ್ನು ಬಿಲ್ಡ್ ಮಾಡಿ. ಜನ ನಿಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡಬೇಕು. ಈಗ ನಮ್ಮ ಊರಲ್ಲಿ ಹೋಗಿ ಕೇಳಿದರೆ ಇಂಥವರ ಫ್ಯಾಮಿಲಿಯಲ್ಲಿ ನಾನು ಬಿಲಾಂಗ್ ಆಗ್ತೀನಿ ಅಂತ ಅವನು ಹೇಳಲ್ಲ. ಸೊ ನಾನು ಒಂದು ಕಾಲದಲ್ಲಿ ಇವರ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದೆ ಅಂತಾರೆ. ನನ್ನಿಂದ ಅವರಿಗೆ ಐಡೆಂಟಿಟಿ ಸಿಗ್ತಾ ಇದೆ. ಸೊ ನನ್ನನ್ನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ, ಭಾರತದ ಕೆಲವು ಕಡೆಗಳಲ್ಲಿ ಎಲ್ಲ ಸೇರ್ಸಕ್ಕೆ ಹೋದರೆ 1-2 ಲಕ್ಷ ಜನನಾದರೂ ಸೋಷಿಯಲ್ ಮೀಡಿಯಾದ ಮುಖಾಂತರ, ನನ್ನ ಆನ್ಲೈನ್ ಕೋರ್ಸಸ್ಗಳ ಮುಖಾಂತರ, ಆಫ್ಲೈನ್ ಕೋಚಿಂಗು ವರ್ಕ್ಶಾಪ್ಗಳ ಮುಖಾಂತರ ಐಡೆಂಟಿಫೈ ಮಾಡ್ತಾರೆ. ಬಟ್ ನನಗೆ ಎಷ್ಟು ಐಡೆಂಟಿಟಿ ಇದೆಯೋ ಅಷ್ಟರಲ್ಲಿ 1% ಐಡೆಂಟಿಟಿ ಕೂಡ ನಾನು ಯಾರನ್ನ ಬಿಟ್ಟು ಬಂದಿದ್ದೇನಲ್ಲ, ಟಾಕ್ಸಿಕ್ ಆಗಿರುವ ಫ್ಯಾಮಿಲಿ, ಪೇರೆಂಟ್ಸು, ರಿಲೇಟಿವ್ಸ್ಗಳು ಅಂತಂದಿದ್ರು ಅವರಿಗಿಲ್ಲ. ಸೊ ನೀವು ನಿಮ್ಮದೇ ಆದಂಥ ಸ್ವಂತ ಐಡೆಂಟಿಟಿಯನ್ನು ಬಿಲ್ಡ್ ಮಾಡಿ. ಅದೇ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಆಗಿದೆ. ಎಷ್ಟಂತ ಅಡ್ಜಸ್ಟ್ ಮಾಡ್ಕೊತೀರಾ? ಕೊಳಕು ಹೃದಯಗಳನ್ನು ಬದಲಾಯಿಸೋಕ್ಕಾಗಲ್ಲ, ಹಾವುಗಳೊಂದಿಗೆ ಬದುಕೋಕ್ಕಾಗಲ್ಲ. ನೀವು ಬಿಟ್ಟಷ್ಟೇ ನೀವು ಹ್ಯಾಪಿಯಾಗಿರ್ತೀರಾ, ಹೆಲ್ದಿಯಾಗಿರ್ತೀರಾ, ಸೇಫ್ ಆಗಿರ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ. ಸೊ ನೀವು ಬಿಡೋ ಧೈರ್ಯವಾಡಿ. ಈ ಸಮಾಜ ನಿಮ್ಮನ್ನು ಬದುಕಿಸುತ್ತೆ. ಸೊ ನಾನು ಕೂಡ ಬಿಡುವಾಗ ಹೆದರ್ತಾ ಇದ್ದೆ, ಆಗುತ್ತೋ ಇಲ್ವೋ, ಬದುಕ್ತೀನೋ ಇಲ್ವೋ, ಸರ್ವೈವ್ ಆಗ್ತೀನೋ ಇಲ್ವೋ, ಜಾಬ್ ಸಿಗತ್ತೋ ಇಲ್ವೋ, ಬಿಸ್ನೆಸ್ ಆಗುತ್ತೋ ಇಲ್ವೋ. ಸೊ ಕಷ್ಟ ಆದರೂ ಕೂಡ ನಾನು ಬದುಕಿದ್ದೀನಿ, ಸರ್ವೈವ್ ಆಗಿದ್ದೀನಿ. 8.5 ವರ್ಷ ನನ್ನ ಸ್ಟಾರ್ಟಪ್ನೊಂದಿಗೆ ಸ್ಟ್ರಗಲ್ ಮಾಡಿ ಇವತ್ತು ನಿಮ್ಮ ಕಣ್ಮುಂದಿದ್ದೀನಿ. ಸೊ ಈಗ ಓರ್ವ ಇನ್ವೆಸ್ಟರ್ ಹೂ ಅಂದಿದ್ದಾರೆ, ಇನ್ನೊಂದು ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಬರುತ್ತೆ, ನೋ ಇಶ್ಯೂ. ಸೊ ಇನ್ವೆಸ್ಟ್ಮೆಂಟ್ ಬಂತಪ್ಪ ಅಂತಂದರೆ 1-2 ವರ್ಷದಲ್ಲಿ ಐ ವಿಲ್ ಗ್ರೋ ಅಪ್ ಟು 100 CR. ಸೊ ನಮ್ಮ ಮನೆಯವರು, ನಮ್ಮ ರಿಲೇಟಿವ್ಸ್ಗಳು, ನಮ್ಮ ಅಂಥ ಮಂದಿರಗಳು ಎಲ್ಲ ಸೇರಿಸಿದರೆ ಎಷ್ಟಕ್ಕೆ
ಬೆಲೆ ಬಾಳ್ತಾರಪ್ಪ ಅಂತಂದ್ರೆ ಇವ್ರನ್ನೆಲ್ಲ ಸೇರಿಸಿ ಒಂದು ಬಕೆಟಲ್ಲಿ ಹಾಕಿದ್ರೆ ಅದರ ಬೆಲೆ ಎಷ್ಟಾಗತ್ತಪ್ಪ ಅಂತಂದ್ರೆ ಒಂದು 50 ರಿಂದ 60 ಕೋಟಿ ತನಕ ಆಗತ್ತೆ. ಸೊ ಅದರ ಡಬಲ್ ಗಳಿಸಿದ್ನಪ್ಪ ಅಂತಂದ್ರೆ ಅವ್ರಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆನೋ, ಪೊಲಿಟಿಕಲ್ ಪವರ್ ಇದೆನೋ ಅದಕ್ಕಿಂತಲೂ ಜಾಸ್ತಿ ನನ್ನ ಹತ್ರ ಬರುತ್ತೆ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಹುಚ್ಚಿರ್ತಾರೆ ಯೋಚನೆ ಮಾಡಿ, ಈ ರೀತಿ ಸ್ವಲ್ಪ ರೂಢಾಗಿ, ಈ ರೀತಿ ಅವರನ್ನು ಬಿಡೋ ಧೈರ್ಯ ಮಾಡಿ, ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ನೀವಂತೂ ನೆಮ್ಮದಿಯಾಗಿ ಬದುಕೋಕೆ ಆಗಲ್ಲ, ಸತ್ತೋಗ್ಬಿಡ್ತೀರ ನೀವು. ಡಿಪ್ರೆಷನ್ಗೆ ಹೋಗ್ತೀರಾ, ದಿನ ನೋವನ್ನು ಅನುಭವಿಸಿ ಸತ್ತೋಗ್ತೀರಾ. ನಿಮಗೆ ನೀವೇ ಜಾಸ್ತಿ ನೋವನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ, ಹಾಯಾಗಿ ಬದುಕಿ. ಇದೇ ನನ್ನ ಕಡೆಯಿಂದ ಅಲ್ಟಿಮೇಟ್ ಸೊಲ್ಯೂಷನ್. ಇದು ಬಿಟ್ಟರೆ ಬೇರೆ ಸೊಲ್ಯೂಷನ್ ಅಂತೂ ನನಗೆ ಗೊತ್ತಿಲ್ಲ. ನಾನು ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರುವೆ, ಅದನ್ನು ಬಿಟ್ಟು ಇವತ್ತು ಬದುಕ್ತಾ ಇರುವೆ. ಸೊ ಇದು ನನ್ನ ಜೀವನದಲ್ಲಿ ಒಂದು ಕಳಂಕದ ಥರ ಇದ್ದೇ ಇರುತ್ತೆ. ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಈಗ ಒಬ್ಬರಲ್ಲ ಒಬ್ಬರು ನನಗೆ ಅಂದು ತೋರಿಸ್ತಾರೆ, ನಿನಗೆ ಫ್ಯಾಮಿಲಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತೇಳಿ. ಈಗ ನನಗೆ ಬೇಜಾರಿಲ್ಲ. ನನಗೆ ಸಾವಿರಾರು ಫ್ರೆಂಡ್ಸ್ಗಳು ಕೂಡ ಬಂದಿದ್ದಾರೆ, ಲಕ್ಷಾಂತರ ಫ್ಯಾನ್ಸ್ಗಳು ಕೂಡ ಬಂದಿದ್ದಾರೆ. ಒಬ್ಬಳು ಯಾವಳಾದರೂ ಮದುವೆ ಹಾಗೆ ಆಗ್ತಾಳೆ, ದೇವರಂತ ಅಕ್ಕ ಇದ್ದಾಳೆ. ಸೊ ನೋ ಇಶ್ಯೂ. ಸೊ ಇವತ್ತು ನನ್ನ ಹತ್ರ ಇದೆ ಎಲ್ಲವೂ ಕೂಡ, ಸಂಪಾದನೆ ಮಾಡಿರುವೆ ನಾನು. ಯಾರೂ ಕೂಡ ನನಗೆ ಭಿಕ್ಷೆಯಲ್ಲಿ ಏನನ್ನ ಕೂಡ ಕೊಟ್ಟಿಲ್ಲ, ಎಲ್ಲವನ್ನ ಕೂಡ ನಾನು ನಿಯತ್ತಾಗಿ ಸಂಪಾದನೆ ಮಾಡಿರುವೆ. ಸೊ ನಿಮಗೂ ಕೂಡ ಈ ತಾಕತ್ತಿದೆ, ನೀವು ಕೂಡ ಮಾಡೇ ಮಾಡ್ತೀರಾ. ಸೊ ನೀವು ಕೂಡ ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಾ ಅಂತಂದರೆ ಏನೇ ಹೆಲ್ಪ್ ಬೇಕಾಗಿದ್ರೂ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಸೊ ನಿಮಗೆ ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ನಿಮ್ಮವ್ರು ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಐ ಆಮ್ ವಿತ್ ಯು. ನಾನು ನಿಮ್ಮೊಂದಿಗೆ ಎನಿ ಟೈಮ್ ಇರುವೆ, ಧೈರ್ಯವಾಗಿರಿ. ಸೊ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ, ಮಿಕ್ಕಿದ್ದು ನಿಮಗೆ ತಿಳಿದಂತೆ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.